ನಮಸ್ಕಾರ ರೈತ ಮಿತ್ರರೇ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಅಣ್ಣ ಬೆಳಗ್ಗೆನೆ ತಿಂಡಿ ಮಾಡಿಕೊಂಡು ತೋಟಕ್ಕೆ ಹೊರಟಾಯಿತು. ನಾನು ಇವಾಗ ವೀಡಿಯೋಸ್ನ ಕರೆಕ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಾ, ಏನಕ್ಕೆ ಭೂಮಿ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಅಂತ. ಮೊದಲೇ ಹೇಳಿದೆ ಒಂದು ಪ್ರಾಬ್ಲಮ್ಮು, ನನ್ನ ಫೋನ್ ಸರಿ ಇಲ್ಲ ಅಂತ, ರಿಪೇರಿ ಆಗಿಬಿಟ್ಟೈತೆ ಸ್ವಲ್ಪ ಅಂತ. ಅದಾದಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಏನು ಕಾರಣ ಅಂತ. ನಾನು ಇನ್ನೊಂದು 2 ತಿಂಗಳು ಫ್ರೀ ಇಲ್ಲ, ತುಂಬ ಬ್ಯುಸಿ. ಗದ್ದೆ ಕಡೆ ತೋಟದ ಕಡೆ ಹೋಗೋಕ್ಕೆ ಟೈಮ್ ಆಗ್ತಾ ಇಲ್ಲ. ವೀಕ್ಲಿ 1 ಡೇ ಸಂಡೇ ಮಾತ್ರ ಹೋಗೋಕ್ಕಾಗ್ತಾ ಇರೋದು. ಈ ಥರ ಆಗ್ಬಿಟ್ಟೈತೆ ನನಗೆ. ಯಾವಾಗ ಇನ್ನೂ 2 ಮಂತ್ಸ್ ಮುಗೀತದೋ ಅನಿಸ್ಬಿಟ್ಟೈತೆ. ನನಗೆ ಬೇರೆ ಕಡೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನನಗೆ ಫಾರ್ಮಿಂಗಲ್ಲೇ ತುಂಬ ಇಂಟ್ರೆಸ್ಟ್. ಎರಡು ತಿಂಗಳು ಯಾವಾಗ ಮುಗೀತದೋ ಅನಿಸ್ಬಿಟ್ಟೈತೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಣ್ಣ ಇಬ್ಬರೂ ಪೈಪ್ಲೈನ್ಸ್ ಮಾಡೋಕ್ಕೆ ಬಂದು, ಏನು ಭೂಮಿ ಮೊದಲೇ ಪೈಪ್ಲೈನ್ ಮಾಡಿದ್ದೀರಾ, ತಿರ್ಗಾ ಪೈಪ್ಲೈನ್ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ಏನಪ್ಪ ಅಂದರೆ ನಾವು 1 ಎಕರೆಗೆ ಒಟ್ಟಿಗೆ ಮಾಡಿದ್ದೀವಿ. ಅಂದರೆ ಒಂದೊಂದು ಗೇಟ್ ವಾಲ್ ಮಾತ್ರ ಇಟ್ಕೊಂಡು ಹೋಗಿದ್ದೀವಿ, ಒಂದು ಲೈನಿಗೆ ಒಂದು ಗೇಟ್ ವಾಲ್. ಅದು ಪ್ರೆಷರ್ ಸಾಕಾಗ್ತಾ ಇಲ್ಲ, ಅದಕ್ಕೆ ಅರ್ಧ ಎಕರೆ ಥರ ಡಿವೈಡ್ ಮಾಡಿಬಿಟ್ಟು ಅರ್ಧ ಎಕರೆಗೆ ಒಂದು ಕಡೆ ಗೇಟ್ ವಾಲ್, ಇನ್ನರ್ಧ ಎಕರೆಗೆ ಒಂದು ಕಡೆ ಗೇಟ್ ವಾಲ್, ಈ ಥರ ಇಡೋದ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದು ನೆನ್ನೆನೇ ಎಲ್ಲ ತೋರಿಸಿದ್ವಿ. ಚಿಕ್ಕ ಇಟಾಚಿಲಿ. ಇವತ್ತು ಪೈಪ್ ಹಾಕೋದ ಅಂತ ಹೋಗಿ ನಾನು ಪೈಪ ತೆಗೆದುಕೊಡೋದು ಮತ್ತು ಕಟ್ ಮಾಡಿಕೊಡೋದು, ಈ ಕೆಲಸ ಎಲ್ಲ ಮಾಡ್ತಿದ್ದೆ. ಅಣ್ಣ ಎಲ್ಲ ಕ್ಲೀನಾಗಿ ಅಂಟಿಸ್ತಾಯಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಗಂಟನೂ ನೋಡ್ತಾ ಇದ್ದೀರಲ್ಲ, ಇಷ್ಟು ಗಂಟನೂ ಎಂಡಿಂಗ್ ಮಾಡಿದ್ವಿ. ಎಲ್ಲ ಕಡೆನೂ ಜೆಟ್ ಹಾಕಿ ಮತ್ತು ಗೇಟ್ ವಾಲ್ ಹಾಕಿ ಕ್ಲೀನಾಗಿ ನಿಲ್ಲಿಸಿದ್ದೀವಿ. ಈ ಕಡೆಗರ್ಧ, ಆ ಕಡೆ ಲಾಸ್ಟಲ್ಲಿ ಐತೆ ಗೇಟ್ ವಾಲ್ಸ್. ಆ ಕಡೆ ಲಾಸ್ಟಿಗೆ, ಈ ಕಡೆ ಮಧ್ಯದಲ್ಲಿ 2 ಕಡೆ ಗೇಟ್ ವಾಲ್ ಇಟ್ಟಿದ್ದೀವಿ. ಹಳೆ ಹೆಂಗಿದು ಹೊಸ ಪೈಪ್ಲೈನ್ನ ಮಾಡಿಬಿಡ್ಬೋದು. ಹಳೆ ಪೈಪ್ಲೈನ್ನ ರಿಪೇರಿ ಮಾಡೋದು ತುಂಬ ಕಷ್ಟ. ಹಳೇದು ಪೈಪ್ಲೈನ್ ಅಂತ ಅಲ್ಲ, ಎಲ್ಲನೂ ಅಷ್ಟೇ, ಹಳೇದು ರಿಪೇರಿ ಮಾಡೋದು ಕಷ್ಟ. ಆಯಿತು ಎಲ್ಲ ಕೆಲಸ ಅಂದ್ಬಿಟ್ಟು ಕೋಳಿ ಗೊಬ್ಬರನೆಲ್ಲ ತೊಗೊಂಡೋಗಿ ಇಳಿಸ್ಬಿಟ್ಟು ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮನೆ ಕಡೆ ಬಂದ್ವಿ.